ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಬಹಳ ದಿನ ಆಗಿತ್ತು ನೋಡ್ರಿ ಇವ್ರು ಬರ್ಲಾರ್ದೆ. ಇವತ್ತು ಅಪರೂಪದ ಅತಿಥಿ ಬಂದಾರ ಅಂತಾನೆ ಹೇಳಬಹುದು. ಇವ್ರು ಯಾರಪ್ಪ ಅಂತಂದ್ರ ಇವ್ರ ಹೆಸರಿಗಷ್ಟ ರಾಜಕೀಯದಾಗ ಅದಾರ. ಇವ್ರು ಮಾತಾಡಿದ್ರ ಸಾಕು ಥೇಟ್ ಸಿನಿಮಾ ಡೈಲಾಗ್ ತರ ಡೈಲಾಗ್ ಹೊಡಿಲಿಕ್ಕೆ ಬರ್ತಾರೆ ಇವ್ರು. ಅಲ್ರಿ ಮತ್ ಇನ್ನೇನ್ರಿ, ಇವ್ರ ಮಾತಂದ್ರ ಮಾಧ್ಯಮಗಳಿಗೆ ದೊಡ್ಡ ಆಹಾರ ಇದ್ದಂಗ. ಇವ್ರು ಮಾತಾಡಿದ್ರ ಸಾಕು ಟ್ರೋಲ್ ಪೇಜಸ್ಗಳಿಗೆ ಹಬ್ಬನೋ ಹಬ್ಬ. ಇಷ್ಟ ಹೇಳದ್ಮೇಲೆ ನಿಮಗ್ ಗೊತ್ತಾಗಿರ್ತದ ತಮ್ಮದೇ ಸ್ವಂತ ಪರಿಶ್ರಮದಿಂದ ಮುಂದೆ ಬಂದಿರುವಂತಹ ಪ್ರದೀಪ್ ಈಶ್ವರ್ ಅವರು ಏನ್ ಮಾತಾಡ್ತಾರ್ರಿ, ಭಾರಿ ಮಾತಾಡ್ತಾರ ನೋಡ್ರಿ. ಇವ್ರದ್ದು ದೂರದೃಷ್ಟಿ ಎಷ್ಟು ಮುಂದಿನ ವಿಚಾರ ಮಾಡ್ತಾರ ಇವ್ರು, ಎಷ್ಟ್ ಅಗಾವದಾರ ಅಂತ ಅನ್ಲಿಕ್ಕ ಇವತ್ತು ಅವ್ರು ಮಾತಾಡಿದ್ದೇ ಸಾಕ್ಷಿ ಅಂತ ಹೇಳಬಹುದು. ಈಗರೆ ಹೊಸ ವರ್ಷ 2025 ಬಂದದ, ಹೌದು ಖರೆ ಅದ. ಆದ್ರೆ ಇವ್ರು ಸೂಪರ್ ಬ್ರೇನ್ ಸೀದಾ 2029ಕ್ಕೆ ಹೋಗ್ಯದ. 2029ಕ್ಕ ಇಂಡಿಯಾದಾಗ ಇಂಡಿಯಾನೇ ಇರ್ತದ ಅಂತ ಅಂದ್ಬಿಟ್ರು. ಅಂದ್ರ ಏನ್ ಅರ್ಥ ಅಂದ್ರ 2029 ಲೋಕಸಭಾ ಚುನಾವಣೆದಾಗ ಭಾರತದಾಗ ಇಂಡಿ ಅಲೈನ್ಸ್ನೇ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬರ್ತದ ಅಂತ ಏನ್ ಸ್ಟೈಲ್ನ್ಯಾಗ ಭಾರಿ ಡೈಲಾಗ್ ಹೊಡೆದಿನಿ, ಪಂಚಿಂಗ್ ಡೈಲಾಗ್ ಹೊಡೆದಿನಿ ಅಂತ ಪೋಸ್ ಕೊಡ್ಲಿಕ್ಕತ್ತಿದ್ರು. ಅಷ್ಟ್ರಾಗ ಮಾಧ್ಯಮದವ್ರು ಕೇಳಿದ್ರು ನೋಡ್ರಿ ಒಳ್ಳೆ ಒಂದು ಪ್ರಶ್ನೆ. ಅವ್ರ ಮಾರಿ ನೋಡ್ಬೇಕಾಗಿತ್ತು, ಹುಳಿ ಹುಂಚಿಕಾಯಿ ತಿಂದಂಗಾಗಿತ್ತು ನೋಡ್ರಿ. ನೆಕ್ಸ್ಟ್ 2029 ಇಂಡಿಯಾದೇ ಅಷ್ಟು ಮಾತು. ಇಂಡಿಯಾದೇ ಅಷ್ಟು ಮಾತು ಇಲ್ಲ ಸರ್. ಇಂಡಿಯಾ ಬ್ಲಾಕ್ ಫಾರ್ಮ್ ಆಗಿದ್ದು ಮೊನ್ನೆ. ಅಲ್ಲ, ಈಗ ಇಂಡಿಯಾ ಬ್ಲಾಕ್ ಅಲ್ಲಿ ಕಾಂಗ್ರೆಸ್ ಕಿಕ್ಔಟ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇದಾರೆ. ಕಾಂಗ್ರೆಸ್ ಜೊತೆ ಮುಂದುವರಿಬಾರ್ದು ಅಂತ. ಹಾಗೇನಿಲ್ಲ, ಇಂಡಿಯಾನೇ ಅಂತೀರಿ, ಕಾಂಗ್ರೆಸ್ ಇರಬಾರ್ದಲ್ಲಿ ಅಂತ ಇಲ್ಲ. ಹಾಗೇನಿಲ್ಲ, ಎಲ್ಲ ನಾವ್ ಅಣ್ಣ ತಮ್ಮಂದ್ರಿದ್ದಂಗೆ ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಇಲ್ಲ ಹಾಗೇನಿಲ್ಲ, ಲೀಡರ್ಶಿಪ್ ನಮಗೆ ರೆಡಿ ಇಲ್ಲ. ನ್ಯಾಷನಲ್ ಪಾರ್ಟಿನ ಸೈಡ್ ಇಟ್ಟು ನಾವು ಹೋಗೋಣ, ಬೇಡ ಕಾಂಗ್ರೆಸ್. ಇಲ್ಲ ನೋಡಿ ಸರ್, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರಲ್ಲ, ಶಾಶ್ವತ ಶತ್ರುಗಳು ಇರಲ್ಲ. ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ. ಫ್ರೆಂಡ್ಸ್ ಯಾರು ಎನಿಮೀಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ? ದೇಶದಲ್ಲಿ ಬಹುತೇಕ ರಾಜ್ಯಗಳು ಮಿತ್ರರು ಶತ್ರುಗಳು ಕಳೆದ ಲೋಕಸಭಾ ಚುನಾವಣೆಯಿಂದ ಅನುಭವಕ್ಕೆ ಬಂದಂಗಿದೆ. ಈಗ ಚಂದ್ರಬಾಬು ಅವರು ಬಿಜೆಪಿನ ದೂರ ಇಟ್ಟಿದ್ರು, ಈ ಬಾರಿ ಹತ್ರ ಹೋಗಿದ್ದಾರೆ. ಅವ್ರು ಯಾವಾಗ ದೂರ ಬರ್ತಾರೋ ನನ್ಗಂತೂ ಗೊತ್ತಿಲ್ಲ. ಹೌದಿಲ್ಲ ಹೇಳ್ರಿ, 2029 ವಿಚಾರ ಮಾಡ್ಲಿಕ್ಕತ್ತಾರ ಇವ್ರು. ಇಂಡಿಯಾ ಅಲೈನ್ಸ್ನಾಗ ಕಾಂಗ್ರೆಸ್ನವ್ರಿಗೆ ಹೊರಗಿಡಮ ಅಂತ ಅವ್ರು ಚಿಂತೆ ಮಾಡ್ಲಿಕ್ಕತ್ತಾರ. ಅಂತದ್ರಾಗ ಇಂಥ ಪರಿ ಓವರ್ ಕಾನ್ಫಿಡೆಂಟ್ ಆಗಿ ಕೇಳಿದ್ರ ಇನ್ನೇನ್ ಮಾಡ್ತಾರ? ಪತ್ರಕರ್ತರು ಬಹಳ ಶಾಣೆ ಇರ್ತಾರ, ಹೊಳ್ಳೆ ತಿರುಗಿ ಕೇಳ್ಬಿಟ್ರಿ. ಅಷ್ಟೇ ಅಲ್ರಿ, ಈ ಸಿ.ಟಿ. ರವಿ ವಿಚಾರದ ಬಗ್ಗೆ ಕೇಳಿದಾಗ ಒಂದು ಹೊಸ ವಿಷಯ ಹೇಳಿದ್ರಪ್ಪ. ಹಳೇದು ನಡೆದಿದ್ದು ಹಿಂದೊಮ್ಮ 5 ವರ್ಷದ ಹಿಂದೆ ಬಿಜೆಪಿ ಅಧಿಕಾರದಾಗಿದ್ದಾಗ ಅವ್ರಿಗೂ ಹಿಂಗ ಅರೆಸ್ಟ್ ಮಾಡಿದ್ರಂತ, ಪೊಲೀಸರು ಕರ್ಕೊಂಡು ಹೋಗಿದ್ರಂತ, 5-6 ತಾಸು ತಿರುಗಾಡ್ಸಿದ್ರಂತ. ಹಂಗಾದ್ರ ಅದಕ್ಕ ರಿವೆಂಜ್ ತಗೊಳಕ್ ಇವ್ರು ಸಿ.ಟಿ. ರವಿ ಅವ್ರನ್ನ ಕರ್ಕೊಂಡ್ ಹೋದ್ರ ಏನ ಯಾರಿಗ ಗೊತ್ತ ನೋಡ್ರಿ. ಅಷ್ಟೇ ಅಲ್ರಿ, ಇವ್ರು ಏನ್ ಹೇಳ್ತಾರ್ರಿ ಡೈಲಾಗ್ ಅಂತ ಹೇಳದ್ನೆಲ್ಲ ನಾನು. ಸಿ.ಟಿ. ರವಿ ಅವ್ರ ಜೀವಕ್ಕೆ ಇವರೇ ಗ್ಯಾರಂಟಿ ಅಂತ, ಇವರೇ ಹೊಣೆ ಅಂತ ಕೇಳ್ರಿ. ಈಗ ಸಿ.ಟಿ. ರವಿ ಅವ್ರಿಗೆ ಒಂದು ನಿನ್ನೆ ದೂರು ಕೊಟ್ಟಿದ್ದಾರೆ ಡಿಜಿಗೆ. ಡಿ.ಕೆ. ಶಿವಕುಮಾರ್ ಮತ್ತು ಹೆಬ್ಬಾಳ್ಕರ್ ಅವರು ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾರೆ. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಹಾಗಾಗಿ ನನ್ನ ರಾತ್ರಿ ಹಿಡಿಯುವಂತ ತಿರುಗಿಸುವಂತ ಕೆಲಸಗಳಾಯ್ತು. ನನಗೆ ರಕ್ಷಣೆ ಕೊಡ್ಲಿಲ್ಲ ಪೊಲೀಸು. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂಥದ್ದು ಆಗುತ್ತೆ ಸರ್. ಈಗ CID ಕೊಟ್ಟಿದ್ದಾರೆ, ಅವ್ರು ಬೆಳಗಾವಿಗೂ ಹೋಗಿದ್ದಾರೆ. ತನಿಖೆ ನೀವು ಪಾರದರ್ಶಕವಾಗಿ ನಡೆಯುತ್ತೆ. ಕೋರ್ಟ್ ಇದೆ ಸಿ.ಟಿ. ರವಿ ಅವ್ರಿಗೆ. ಕೋರ್ಟ್ ಅಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ಲಿ. ನಾನು ಹೇಳೋದು ಪ್ರೈವೇಟ್ ಕಂಪ್ಲೇಂಟ್ ನೋಡಿ. ಯಾವತ್ತು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 5 ವರ್ಷದಿಂದ ನನಗೂ ಇಂಥ ಒಂದು ಅನುಭವ ಆಗಿತ್ತು. ನಾನು ಯಾರ ವಿರುದ್ಧನೋ ಮಾತಾಡಿದೆ ಅಂತ ಒಬ್ಬರನ್ನ, ನಾನು ಕಳೆದ ಚುನಾವಣೆಯಲ್ಲಿ ಒಬ್ಬರನ್ನ ಸೋಲಿಸಿದೆ. ಅವ್ರು ಏನು ಮಾಡಿದ್ರು, ನನ್ನನ್ನು ಅರೆಸ್ಟ್ ಮಾಡಿಸಿದ್ರು. ನನ್ನನ್ನು ಅರೆಸ್ಟ್ ಮಾಡಿಸಿ ನೀವು ನಂಬಲ್ಲ, 6 ತಾಸು ಸುತ್ತಾಕ್ಸಿದ್ದಾರೆ ಚಿಕ್ಕಬಳ್ಳಾಪುರ ಸುತ್ತು. ನನ್ನ 5 ವರ್ಷದಿಂದ ನನ್ನ ಮೇಲೆ FIR ಏನಾಗಿರ್ಲಿಲ್ಲ. ತಾಲೂಕ್ ಆಫೀಸಲ್ಲಿ 107 ಆಗಿತ್ತು, ಶಾಂತಿಗೆ ಭಂಗ ಬರುತ್ತೆ ಅಂತ. ಈಗ ಆ ಕೇಸ್ ಇಟ್ಟವ್ರು ಶಾಂತಿಗೆ ನಾನು ಭಂಗ ತಂದೆ ಮೊನ್ನೆ ಚುನಾವಣೆಯಲ್ಲಿ. ನನ್ನನ್ನು 5-6 ತಾಸು ಸುತ್ತಾಕ್ಸಿದ್ರು. ಯಾಕೆಂದ್ರೆ ಅವ್ರು ಏನ್ ಹೇಳಿದ್ರು, ಅಲ್ಲಿಂದ ಅಲ್ಲಿ ಕರ್ಕೊಂಡೋದ್ರು, ಟೀಗೆ ಅರ್ಧ ಗಂಟೆ ಹಾಕಿದ್ರು, ಕಾಫಿಗೆ ಅರ್ಧ ಗಂಟೆ ಹಾಕಿದ್ರು, ತಿಂಡಿಗೆ ಅರ್ಧ ಗಂಟೆ ಹಾಕಿದ್ರು, ಅಲ್ಲಿ ಇರಪ್ಪ ಸ್ವಲ್ಪ ಫ್ರೆಶ್ ಅಪ್ ಆಗಪ್ಪ ಅಂತ ಅಲ್ಲಿ ಅರ್ಧ ಗಂಟೆ ಹಾಕಿದ್ರು. ಅದನ್ನ ನೋಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಸಿ.ಟಿ. ರವಿ ಅವ್ರನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಲ್ಲ, ಈಗೂ ಅಡ್ಡ ಬಂದಿರುತ್ತೆ, ಅವ್ರು ಒಪ್ಕೊಳಕ್ ಆಗ್ತಿರಲ್ಲ. ಗವರ್ಮೆಂಟ್ ಸೆಕ್ಯೂರಿಟಿ ಸಂಬಂಧ ಬಂದ್ರೆ ಕಬ್ಬನ್ ಗೆದ್ದಿಲ್ಲ, ಕರೆಕ್ಟ್ ಆಗಿ ಸೆಕ್ಯೂರಿಟಿ ಕೊಡ್ತೀರಾ ಅಂತ ಅವ್ರು ಹೇಳ್ತಾರೆ. ಇಲ್ಲ, ನಾನು ವೈಯಕ್ತಿಕವಾಗಿ ಒಂದು ಮಾತಂತೂ ಹೇಳಬಲ್ಲೆ. ಸಿ.ಟಿ. ರವಿ ಸರ್, ನಿಮಗೇನು ಆಗಲ್ಲ, ನಿಮ್ಮ ಜೀವಕ್ಕೆ ಏನು ಆಗಲ್ಲ, ನಿಮ್ಮ ಜೀವಕ್ಕೆ ನಾನ್ ಗ್ಯಾರಂಟಿ ಸರ್.
ಇವ್ರೇನ್ ಹೇಳ್ತಾರ ಬಿಡ್ರಿ, ಸಿ ಟಿ ರವಿ ಅವ್ರ ಜೀವಕ್ಕೆ ಇವರೇ ಹೊಣೆ ಅಂತ ಹೇಳಿ. ಆದ್ರಲ್ಲಿ ಪ್ರಿಯಾಂಕ ಖರ್ಗೆ ಎಂತೆಂತ ಮಾತಾಡ್ತಾರ ಕೇಳ್ಬೇಕು ನೀವು. ಅವ್ರು ಮನಸ್ಸು ಮಾಡಿದ್ರೆ ಬಿಜೆಪಿ ನಾಯಕರು ಒಬ್ರು ಓಡಾಡ್ಲಿಕ್ಕೆ ಆಗುದಿಲ್ಲ ಅಂತ ಮಾತಾಡ್ತಾರ ಕೇಳ್ರಿ. ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ, ಅದು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ, ಅದು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಯಾರು ನೀವು ಹೇಳ್ತಾ ಇದ್ದೀರ, ಇಡೀ ನೀವು ಬರೇ ಚಿತ್ತಾಪುರ ಅಂತ ಅನ್ಕೊಂಡಿದ್ದೀರಾ. ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಲ್ಲದಾಗ ನಾವು ನೋಡ್ಕೋತೀವಿ. ನೀವು ಬರೇ ಚಿತ್ತಾಪುರ ಅಂತ ಅನ್ಕೊಂಡಿದ್ದೀರಾ. ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಲ್ಲದಾಗ ನಾವು ನೋಡ್ಕೋತೀವಿ. ನೀವು ಬರೇ ಚಿತ್ತಾಪುರ ಅಂತ ಅನ್ಕೊಂಡಿದ್ದೀರಾ. ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಲ್ಲದಾಗ ನಾವು ನೋಡ್ಕೋತೀವಿ. ಅವಾಗ ಏನ್ ಮಾಡ್ತೀರಪ್ಪ ನೀವು? ಅಲ್ರಿ, ಈ ಪರಿ ಮಾತಾಡೋರು, ಈ ತರ ಧಮಕಿ ಕೊಡೋರು, ಅಲ್ಲ ಸುಪಾರಿ ಕೊಟ್ಟಿರ್ಬಹುದ್ರಪ್ಪ, ಏನ್ ಆಶ್ಚರ್ಯ ಇಲ್ಲ ಅಂತ ಅನಿಸ್ತದ. ಆದ್ರೆ ಇಷ್ಟೆಲ್ಲಾ ನಡೆದ್ರು ನಾಯಕ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ಲಿಕ್ಕತ್ತಾರ. ಇದಕ್ ಮಾಜಿ ಶಾಸಕ ಪಿ ರಾಜೀವ್ ಅವರು ಬಹಳ ಸಿಟ್ಟಿಗೆ ಬಂದಾರ. ಅಲ್ಲ, ನಾಯಕ ರಾಜೀನಾಮೆ ಕೊಡ್ಬೇಕಂತ ಕೇಳ್ತಿರಲ್ಲ, ಈ ಸಚಿನ್ ಡೆತ್ ನೋಟ್ನ್ಯಾಗ ಸರ್ಕಾರದ ಭ್ರಷ್ಟಾಚಾರನೇ ಬಯಲಾಗೈತಿ. ಸಚಿನ್ ಮನಿಗ್ ಹೋಗಿ ಬೆದರಿಕೆ ಹಾಕ್ತಾರಂದ್ರ ಅದ್ರ ಹಿಂದಿದ್ದು ಪ್ರಿಯಾಂಕ ಖರ್ಗೆ ಅಂತ ಎಲ್ಲರೂ ಹೇಳ್ಲಿಕ್ಕತ್ತಾರ. ಸಚಿನ್ ಆತ್ಮಹತ್ಯೆಗ ಪ್ರಿಯಾಂಕ ಖರ್ಗೆನೆ ಕಾರಣ ಅಂತ ಸೀದಾ ಹೇಳ್ಲಿಕ್ಕತ್ತಾರ ಅವ್ರು. ಅಲ್ಲ, ಇಂಥ ಪರಿ ಅಂದ್ರೆ ಒಂದು ಸುಪಾರಿ ಕೊಡ್ತಾರಂತ ಇವ್ರ ಹೆಸರು ಬರ್ತೈತಿ, ಡೆತ್ ನೋಟ್ನ್ಯಾಗ ಇವ್ರ ಹೆಸರು ಇರ್ತೈತಿ, ಇಷ್ಟೆಲ್ಲ ಇದ್ದು ಇದು ಆರೋಪ ಖರೇನೋ ಸುಳ್ಳು, ಇಂಥದೊಂದು ಆರೋಪ ಬಂದವ್ರನ್ನ ಸಂಪುಟದಾಗ ಹೆಂಗ್ ಇಟ್ಕೊಂಡಿರ್ತೀರಿ ನೀವ್ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಕಾರಣ ಡೆತ್ ನೋಟ್ ನಲ್ಲೇ ಇರುವಂತದ್ದು. ಎರಡನೇದು, ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ, ಇನ್ನೊಬ್ಬ ದಲಿತ ಮುಖಂಡ, ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ಬಹುತೇಕ ರಾಜ್ಯ ಇದನ್ನ ಗಮನಿಸಬೇಕು. ಡೆತ್ ನೋಟ್ ನಲ್ಲಿ ಅವರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ, ಆಂದೋಲ್ ಸ್ವಾಮಿ, ಚಂದು ಪಾಟೀಲ್, ಮಣಿಕಂಠ್ ರಾಠೋಡ್, ಬಸವರಾಜ್ ಮತ್ತಿಮೂಡ್ ಇವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ. ಅಂದ್ರೆ ಸುಪಾರಿ ಕೊಡಲಾಗಿದೆ. ಸುಪಾರಿ ಯಾರಿಂದ ಕೊಡಲಾಗಿದೆ? ಮುಂದುವರೆದು ಹೇಳ್ತಾರೆ, ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ನೇರವಾಗಿ ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ? ಇದನ್ನ ಹಗುರವಾಗಿ ತಗೊಳ್ತೀರಾ? ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿ ಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು? ನಾನು ಒತ್ತಾಯ ಮಾಡುವಂತದ್ದು ಒಂದು, ಭ್ರಷ್ಟಾಚಾರಕ್ಕಾಗಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗಿದ್ದೀರಿ, ಅದರಲ್ಲಿ ನೇರವಾಗಿ ಸಚಿವರೇ ಭಾಗಿಯಾಗಿದ್ದೀರಿ, ಡೆತ್ ನೋಟ್ ನಲ್ಲಿ ಇದೆ. ಎರಡನೇದು, ಸುಪಾರಿ ಕೊಟ್ಟಿದ್ದಕ್ಕೆ ನೀವು ಬೆನ್ನಿಗೆ ನಿಂತಿದ್ದೀರಿ ಅಂದ್ರೆ ನೀವು ಸುಪಾರಿ ಕೊಟ್ಟಿದ್ದೀರಿ ಅಂತಾನೆ ಅರ್ಥ. ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಖರ್ಗೆ, ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡೋರು ಇವರು ಇರಬಾರದು. ಸುಪಾರಿ ಆರೋಪ ನನ್ನ ಮೇಲೆ ಬಂದಿದೆ ಅಂದ್ರೆ ನಾನು ತನಿಖೆ ಎದುರಿಸೋವರೆಗೆ ನಾನು ಹೊರಗಿರ್ತೀನಿ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡೋ ಪ್ರಿಯಾಂಕ್ ಖರ್ಗೆ ಮೊದಲು ಹೇಳಬೇಕಾಗಿತ್ತು. ಹೇಳಿದ್ದೇನೋ, ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಇನ್ನು ಹೆಚ್ಚಾಗಿ ವಿಧಾನಸಭಾ ಚುನಾವಣೆ ಆಗಿರಬಹುದು, ಯಾವುದೇ ಒಂದು ಪುರಸಭೆ ಚುನಾವಣೆ, ಪಂಚಾಯತ್ ಚುನಾವಣೆದಾಗ ಕರ್ನಾಟಕ ಕಾಂಗ್ರೆಸ್ ಅವಾಗವಾಗಿ SDPI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜಕೀಯ ಸಂಘಟನೆ ಇತ್ಲಾ, ಇದು ಹಂಗ ಹಗ್ಗರ್ಕ್ ಯಾರಿಗೆ ಗೊತ್ತಿಲ್ಲಾರ್ದಂಗ್ ಬೆಂಬಲ ಕೊಡ್ತೈತಿ ಅನ್ನೋ ಮಾತು ಅವಾಗವಾಗ ಕೇಳ್ಕೊತೇ ಬಂದಿರ್ತೈತಿ. ಅಷ್ಟೇ ಯಾಕ ರಾತ್ರೋರಾತ್ರಿ ಕಾಂಗ್ರೆಸ್ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡು ಅಧಿಕಾರ ಹಿಡಿದೈತಿ ಅಂತ ಬಹಳಷ್ಟು ಸಲ ಆರೋಪನೂ ಬಂದದ. ಈಗ ಏನಾಗೈತೆ ಹೇಳ್ತೀನಿ ಕೇಳ್ರಿ. ಈ SDPI ಮತ್ತೆ ಕಾಂಗ್ರೆಸ್ ಕೈಗೆ ಅಧಿಕಾರ ಸಿಕ್ಕದ ಎಲ್ಲಿ ಅಂದ್ರೆ ಗಂಗೊಳ್ಳಿ ಪಂಚಾಯತ್ನಾಗ ಕಾಂಗ್ರೆಸ್ SDPI ಅಧಿಕಾರಕ್ಕೆ ಬಂದದ. ಆದ್ರ ಅಧಿಕಾರಕ್ಕೆ ಬಂದ ಮೊದಲನೇ ದಿನಾನೇ ಸಾರ್ವಜನಿಕ ಕಚೇರಿದಾಗ ನಮಾಜ್ ಮಾಡ್ಲಿಕ್ಕತ್ತಿದ್ದು ಕಣ್ಣಿಗೆ ಬಿದ್ದದ. ನೋಡ್ರಿ ಹೆಂಗದ ಅಂತ ಹೇಳಿ.
ಅಲ್ಲ, ಅಧಿಕಾರಕ್ಕೆ ಬಂದು ಮೊದಲನೇ ದಿನಾನೇ ಹಿಂಗ ಸಾರ್ವಜನಿಕ ಕಚೇರಿದಾಗ ನಮಾಜ್ ಮಾಡ್ತಾರಂದ್ರ ಇವ್ರ ಆಡಳಿತ ಯಾವ ದಿಕ್ಕಿನಾಗ ಸಾಗ್ತದ ಅನ್ಲಿಕ್ಕ ಈ ಒಂದು ವಿಡಿಯೋನೇ ಕನ್ನಡಿ ಅಂತ ಹೇಳಬಹುದು ನೋಡ್ರಿ. ಏನು ಹೊಸ ವರ್ಷ ಎಲ್ಲಾರು 2025ಕ್ಕೆ ಏನು ಭರ್ಜರಿ ಸ್ವಾಗತ ಕೋರ್ಯಾರಂದ್ರ ನಿನ್ನೆನೆ ಮಿರ್ಚಿ ಮಂಡಕ್ಕಿದಾಗ ಹೇಳಿದ್ದೆ, ಬರೇ ಕುಡ್ದು ತೂರಾಡುವುದು ನಶೆದಾಗ ತೇಲಾಡುವುದೇ ಇವ್ರು ಸ್ವಾಗತ ಮಾಡೋ ರೀತಿನ ಅಂತ ಹೇಳಿ. ಅದರ ರಿಸಲ್ಟ್ ಇವತ್ತು ಗೊತ್ತಾಗ್ಯದ. ಏನಂದ್ರ ಅಬಕಾರಿ ಇಲಾಖೆಯಿಂದ ಏನಿಲ್ಲಂದ್ರು 308 ಕೋಟಿ ರೂಪಾಯಿ ಅಷ್ಟು ಲಾಭ ಆಗ್ಯದಂತ, ಆದಾಯ ಆಗ್ಯದಂತ, ಗಳಿಕೆ ಬಂದದಂತ. ಖರೆ ಅಂದ್ರು ಸರ್ಕಾರ ಅಬಕಾರಿ ಇಲಾಖೆ ಒಂದ್ 250 ಕೋಟಿ ಅಷ್ಟು ಮದ್ಯ ಮಾರಾಟ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ರತ್ತ. ಈ ಎಲ್ಲಾ ಟಾರ್ಗೆಟ್ ಅನ್ನು ಮೀರಿ ನಮ್ಮ ರಾಜ್ಯದಾಗಿರುವಂತಹ ಎಲ್ಲಾ ಕುಡುಕರು ಕೂಡಿ ಅಬಕಾರಿ ಇಲಾಖೆದಾಗ 308 ಕೋಟಿ ರೂಪಾಯಿ ಅಷ್ಟು ಆದಾಯ ತಂದು ಕೊಟ್ಟಾರತ್ತ. ಇದಕ್ಕೆ ಚಪ್ಪಾಳೆ ಹೊಡಿಬೇಕು, ಹಣಿ ಬಡ್ಕೋಬೇಕು. ಎಷ್ಟು ಮಂದಿ ಕುಡುಕರು ಹೆಚ್ಚಾಗ್ಯಾರ. ಅಷ್ಟೇ ಅಲ್ಲ, ಇಂಥದೊಂದು 2025 ಈ ತರ ಸ್ವಾಗತ ಮಾಡ್ಲಿಕ್ಕತ್ತಾರಂದ್ರ ಏನ್ ಮಾಡ್ಬೇಕು ಹೇಳ್ರಿ. ಅಬಕಾರಿ ಇಲಾಖೆಗೆ ಕೋಟಿ ಆದಾಯವಾಗಿದೆ ನಿನ್ನೆ ಒಂದೇ ದಿನ. ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿರುವಂತಹದ್ದು ರಾಜ್ಯದಲ್ಲಿ. 250 ಕೋಟಿ ಮದ್ಯ ಮಾರಾಟದ ಟಾರ್ಗೆಟ್ ಅನ್ನು ಕೊಡಲಾಗಿತ್ತು, ಅದಕ್ಕಿಂತ ಜಾಸ್ತಿ ಆಗಿದೆ. ಮತ್ತೆ ಇದನ್ನ ನೀವು ಸಿದ್ದರಾಮಯ್ಯನವ್ರಿಗೆ ಹೋಗಿ ಕೇಳಕ್ ಹೋಗ್ಬೇಡ್ರಿ, ಏನ್ ಇಂತಾ ಪರಿ ಅಬಕಾರಿ ಇಲಾಖೆದಾಗ ಇಷ್ಟ ಆದಾಯ ಆಗ್ಯದಲ್ಲ ಅಂತ. ಇದನ್ನ ಅವ್ರ ಅಭಿವೃದ್ಧಿ ಅಂತ ಹೇಳಿದ್ರು ಹೇಳಬಹುದ್ರಪ್ಪ. ಸಿದ್ದರಾಮಯ್ಯನವ್ರು ಅಂದ ಕೂಡಲೇ ನೆನಪಾಯ್ತು ನೋಡ್ರಿ, ಒಂದು ಭಾರಿ ವಿಡಿಯೋ, ಫನ್ನಿ ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. ಅಕಸ್ಮಾತ್ ಏನರೇ ಸಿದ್ದರಾಮಯ್ಯನವರು ಗೂಗಲ್ನ್ಯಾಗ ತಮಗ್ ಬಂದಂತಹ ಡೌಟ್ಗಳನ್ನ ಕೇಳಿದ್ರು ಅಂತ ತಿಳ್ಕೊರಿ. ಈ ಗೂಗಲ್ಗೆ ಏನಾರ ಒಂದು ಆತ್ಮಸಾಕ್ಷಿ, ಮನಸ್ಸಾಕ್ಷಿ ಇತ್ತು, ತನ್ನ ಮನಸ್ಸಿಗೆ ಬಂದಂಗ ಸೀದಾ ಹೇಳ್ತಿತ್ತು ಅಂದ್ರ ಹೆಂಗಿರಬಹುದು ಅನ್ನೋದಕ್ಕ ಒಂದಿಷ್ಟು ಸಿದ್ದರಾಮಯ್ಯನವರು ಪ್ರಶ್ನೆ ಕೇಳ್ತಾರ, ಅದಕ್ಕೆ ಗೂಗಲ್ ಉತ್ತರ ಹೇಳ್ತೈತಿ. ಭಾರಿ ವಿಡಿಯೋದ ನೋಡ್ಕೊಂಡ್ ಬರ್ರಿ. ಗೂಗಲ್, ಇಡಿ ಬಲೆಗೆ ಸಿಕ್ಕಾಕೊಳ್ದೇನೆ ರಾಜ್ಯವನ್ನು ಕೊಳ್ಳೆ ಹೊಡೆಯುವುದು ಹೇಗೆ? ಅದಕ್ಕೆ ಎಕ್ಸಾಂಪಲ್ ನೀನೇ ಇದೆಯಲ್ಲ. 5,000 ಕೋಟಿಯನ್ನು ಎಷ್ಟು ಖಾತೆಗಳಿಗೆ ವರ್ಗಾವಣೆ ಮಾಡಬಹುದು? ನಾಗೇಂದ್ರ ನನ್ನ ಕೇಳು ಹೇಳ್ತಾನೆ. ಮುಂದಿನ ಬಾರಿಯೂ ನಾನೇ ಸಿಎಂ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಅದು ಈ ಜನ್ಮದಲ್ಲಿ ಮತ್ತೆ ಆಗಲ್ಲ. ಖರೆ ಅದ ಇಲ್ಲಿ ಹೇಳ್ರಿ. ಇಂಥ ವಿಡಿಯೋಗಳಿಂದ ನೋಡ್ರಿ, ಬರೀ ಅಲ್ಲಿ ಮಜಾಕ್ ಇಲ್ಲ, ತಮಾಷೆ ಇಲ್ಲ, ಅದ್ರ ಮೂಲಕ ಎಷ್ಟು ಸತ್ಯವಾದ ವಿಷಯಗಳನ್ನ ಹೊರ ಹಾಕ್ಲಿಕ್ಕತ್ತಾರ. ಇಂಥ ಕ್ರಿಯೇಟಿವಿಟಿ ಪೇಜ್ಗಳು ಇರುವುದರಿಂದಲೇ ಇವತ್ತು ಜನರಿಗೆ ಒಂದು ಸತ್ಯನೂ ಅರ್ಥ ಆಗ್ತದ. ನಕ್ಕುವಂತ ಸತ್ಯದ ಸಂದೇಶ ಕೊಡುದೈತ್ಲ, ಅದು ಬಹಳ ಇಂಪಾರ್ಟೆಂಟ್ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.